ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ನಾವು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023ಯ ಸೆಕ್ಷನ್ 230 ಈ ಸೆಕ್ಷನ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಈ ಒಂದು ಸೆಕ್ಷನ್ ಪೊಲೀಸ್ ರಿಪೋರ್ಟ್ ಮತ್ತು ಅದರ್ ಡಾಕ್ಯುಮೆಂಟ್ಸ್ಗಳನ್ನು ಅವುಗಳ ಕಾಪಿಗಳನ್ನು ಅಕ್ಯೂಸ್ಡ್ಗೆ ಸಪ್ಲೈ ಮಾಡುವುದರ ಕುರಿತು ಹೇಳುತ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೊವಿಷನ್ಸ್ಗಳನ್ನು ಇದು ಹೊಂದಿದೆ. ಈ ಒಂದು ಸೆಕ್ಷನ್ನ ಪ್ರಕಾರ ಯಾವುದೇ ಕೇಸ್ ಆಗಿರಲಿ, ಪೊಲೀಸ್ ರಿಪೋರ್ಟ್ ಆಧಾರದ ಮೇಲೆ ಅಲ್ಲಿ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿದ್ರೆ, ಅಂದರೆ ಕೋರ್ಟ್ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗಿದ್ರೆ, ಮೆಜಿಸ್ಟ್ರೇಟ್ ಅವರು ಯಾವುದೇ ರೀತಿಯ ತಡ ಮಾಡಲಾರದೆ ವಿಥೌಟ್ ಡಿಲೇ ಅಕ್ಯೂಸ್ಡ್ ಅಪಿಯರೆನ್ಸ್ ಆದ ಮೇಲೆ ಅಥವಾ ಪೊಲೀಸ್ ರಿಪೋರ್ಟ್ ಆ ಒಂದು ಡಾಕ್ಯುಮೆಂಟ್ ಅನ್ನ ಕೋರ್ಟ್ಗೆ ಪ್ರೊಡಕ್ಷನ್ ಮಾಡಿದ 14 ಡೇಸ್ಗಳನ್ನು ಮೀರಬಾರದು. ವಿದಿನ್ 14 ಡೇಸ್ನ ಒಳಗಡೆ ಪೊಲೀಸ್ ರಿಪೋರ್ಟ್ ಅನ್ನ ಅಕ್ಯೂಸ್ಡ್ಗೆ ಫರ್ನಿಶ್ ಮಾಡಬೇಕು ಮತ್ತು ಅದನ್ನ ವಿಕ್ಟಿಮ್ಗೂ ಕೂಡ ಕೊಡಬೇಕು. ಅದು ಫ್ರೀ ಆಫ್ ಕಾಸ್ಟ್ ಆಗಿರಬೇಕು. ಒಂದು ವೇಳೆ ವಿಕ್ಟಿಮ್ ಇರಲಿಲ್ಲ ಅಂತಂದ್ರೆ ಅಡ್ವೊಕೇಟ್ಗೆ ಕೊಡಬೇಕು, ಫ್ರೀ ಆಫ್ ಕಾಸ್ಟ್ ಕೊಡಬೇಕು. ಯಾವ ಕಾಪಿಗಳನ್ನು ಕೊಡಬೇಕು ಫ್ರೀ ಆಫ್ ಕಾಸ್ಟು ಅಂತಂದ್ರೆ, ನಂಬರ್ 1 ಪೊಲೀಸ್ ರಿಪೋರ್ಟ್ ಫ್ರೀ ಆಗಿ ಕೊಡಬೇಕು. ಪೊಲೀಸ್ ರಿಪೋರ್ಟ್ ಅಂದ್ರೆ ಅದು ಚಾರ್ಜ್ ಶೀಟ್. ಮತ್ತು ಎರಡನೇದಾಗಿ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್, ಅಂದರೆ ಸೆಕ್ಷನ್ 173 ಅಲ್ಲಿ ನಾವೇನು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅನ್ನ ರೆಡಿ ಮಾಡಿರ್ತೀವಿ ಅದನ್ನ ಕೂಡ ಕೊಡಬೇಕು. ಆಮೇಲೆ ಮೂರನೇದಾಗಿ ಸೆಕ್ಷನ್ 180ಯ ಸಬ್ಸೆಕ್ಷನ್ 3 ನಲ್ಲಿ ಏನು ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡ್ಕೊಂಡಿರ್ತೇವೆ ಅವುಗಳನ್ನು ಕೂಡ ಅಕ್ಯೂಸ್ಡ್ ಅಥವಾ ವಿಕ್ಟಿಮ್ಗೆ ಕೊಡಬೇಕು. ಒಂದು ವೇಳೆ ಏನಾದರೂ ಸೆಕ್ಷನ್ 193ಯ ಸಬ್ಸೆಕ್ಷನ್ 7 ಅಡಿಯಲ್ಲಿ ಪೊಲೀಸ್ ಆಫೀಸರ್ ಈ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು ಕೊಡಬೇಡಿ ಅಂತೇಳಿ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವುಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ಟೇಟ್ಮೆಂಟ್ಸ್ಗಳನ್ನು ಅಕ್ಯೂಸ್ಡ್ ಅಥವಾ ವಿಕ್ಟಿಮ್ ಅಥವಾ ಅಡ್ವೊಕೇಟ್ಗೆ ಕೊಡಬೇಕಾಗುತ್ತೆ. ಆಮೇಲೆ 4th ನಂಬರ್ ಸೆಕ್ಷನ್ 183ನ ಅಡಿಯಲ್ಲಿ ಯಾರಾದರೂ ಕನ್ಫೆಷನ್ಸ್ಗಳನ್ನು ಅಥವಾ ಸ್ಟೇಟ್ಮೆಂಟ್ಸ್ಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಅಕ್ಯೂಸ್ಡ್ ಅಥವಾ ವಿಕ್ಟಿಮ್ಗೆ ಆ ಕಾಪಿಗಳನ್ನು ಸಪ್ಲೈ ಮಾಡಬೇಕು. 5ನೇದು ಅದೇ ರೀತಿ ಯಾವುದೇ ಅದರ್ ಡಾಕ್ಯುಮೆಂಟ್ ಅಥವಾ ರೆಲಿವೆಂಟ್ ಎಕ್ಸ್ಟ್ರಾಕ್ಟ್ಗಳು ಏನಾದರೂ ಇದ್ದರೆ ಅವುಗಳನ್ನು ಕೂಡ ಸಪ್ಲೈ ಮಾಡಬೇಕು. ಈಗ ಈ ಮೇಲೆ ಹೇಳಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಮೆಜಿಸ್ಟ್ರೇಟ್ ಅವರು ಪೆರೂಸ್ ಮಾಡ್ತಾರೆ. ಅಂದರೆ ಪೆರೂಸಿಂಗ್ ಅಂದರೆ ಎಕ್ಸಾಮಿನ್ ಮಾಡ್ತಾರೆ, ಸ್ಕ್ರೂಟಿನಿ ಮಾಡ್ತಾರೆ. ಅದರಲ್ಲಿ ಯಾವುದಾದರೂ ಪೊಲೀಸ್ ಆಫೀಸರ್ ಕಡೆಯಿಂದ ರಿಕ್ವೆಸ್ಟ್ ಬಂದುಬಿಟ್ಟು ಇವುಗಳನ್ನು ಸಪ್ಲೈ ಮಾಡಬೇಡಿ ಅಂತ ಹೇಳಿದಾಗ ಅದನ್ನು ಸಪ್ಲೈ ಮಾಡೋದಿಲ್ಲ. ಇಲ್ಲ ಅಂತಂದರೆ ಒಂದು ವೇಳೆ ಸಪ್ಲೈ ಮಾಡೋದು ನೆಸೆಸರಿ ಅನಿಸಿದಾಗ ಮೆಜಿಸ್ಟ್ರೇಟ್ ಅವರು ಆ ಎಲ್ಲ ಕಾಪಿಗಳನ್ನು ಅಕ್ಯೂಸ್ಡ್ಗೆ ಸಪ್ಲೈ ಮಾಡ್ತಾರೆ. ಇದೇ ಸೆಕ್ಷನ್ನಲ್ಲಿ ಇನ್ನೊಂದು ಪ್ರೊವಿಷನ್ ಇದೆ. ಒಂದು ವೇಳೆ ಮೆಜಿಸ್ಟ್ರೇಟ್ ಅವರಿಗೆ ಯಾವುದೇ ಡಾಕ್ಯುಮೆಂಟ್ನ ಬಗ್ಗೆ ಅದು ತುಂಬ ವ್ಯಾಲ್ಯೂಮಿನಸ್ ಅಂದರೆ ತುಂಬ ದೊಡ್ಡ ಗಾತ್ರದಲ್ಲಿದ್ದರೆ ಅದನ್ನು ಅಕ್ಯೂಸ್ಡ್ ಅಥವಾ ವಿಕ್ಟಿಮ್ಗೆ ಅದನ್ನು ಸಪ್ಲೈ ಮಾಡಲಾರದೆ ನೇರವಾಗಿ ಅಡ್ವೊಕೇಟ್ಗಳಿಗೆ ಅವುಗಳ ಕಾಪಿಗಳನ್ನು ಸಪ್ಲೈ ಮಾಡ್ತಾರೆ ಅಥವಾ ಫರ್ನಿಶ್ ಮಾಡ್ಬೋದು. ಕೆಲವು ಸಲ ಏನು ಮಾಡ್ಬೋದು ಅಂತಂದರೆ ಎಲೆಕ್ಟ್ರಾನಿಕ್ ಮೀನ್ಸ್ಗಳ ಮುಖಾಂತರ ಅವುಗಳನ್ನು ಅಡ್ವೊಕೇಟ್ಗೆ ಅವರು ಸಪ್ಲೈ ಮಾಡ್ತಾರೆ. ಅವುಗಳನ್ನು ಕೇವಲ ಅವನು ಮಾತ್ರ ಅಂದರೆ ಅಡ್ವೊಕೇಟ್ ಅವರು ಮಾತ್ರ ಆ ಒಂದು ಕಾಪೀಸ್ಗಳನ್ನು ಇನ್ಸ್ಪೆಕ್ಟ್ ಮಾಡೋದಕ್ಕೆ ಅಂದರೆ ಪರೀಕ್ಷೆ ಮಾಡೋದಕ್ಕೆ ಅಲೋ ಮಾಡಲಾಗುತ್ತೆ. ಅವುಗಳನ್ನು ಬೇರೆ ಯಾರಿಗೂ ಕೂಡ ಫಾರ್ವರ್ಡ್ ಮಾಡುವಂಥದ್ದು ಅದು ಕಾನೂನಿನ ಬಾಹಿರ ಆಗಿರುತ್ತೆ. ಅಂದರೆ ಆ ಎಲೆಕ್ಟ್ರಾನಿಕ್ಸ್ ಮೀನ್ಸ್ಗಳ ಮುಖಾಂತರ ಏನು ಡಾಕ್ಯುಮೆಂಟ್ಸ್ಗಳನ್ನು ಸಪ್ಲೈ ಮಾಡಿರ್ತಾರೆ ಅವುಗಳನ್ನು ವಿಕ್ಟಿಮ್ ಅಥವಾ ಅಕ್ಯೂಸ್ಡ್ ಅಥವಾ ಅವರ ಅಡ್ವೊಕೇಟ್ಸ್ಗಳು ಮಾತ್ರ ನೋಡಬೇಕು ಅಂತೇಳಿ ಈ ಒಂದು ಪ್ರೊವಿಷನ್ ಹೇಳುತ್ತೆ. ಇನ್ನೊಂದು ಪ್ರೊವಿಷನ್ ಏನಿದೆ ಅಂತಂದರೆ, ಈ ಎಲೆಕ್ಟ್ರಾನಿಕ್ ಫಾರ್ಮ್ನ ಮುಖಾಂತರ ಏನಾದರೂ ಡಾಕ್ಯುಮೆಂಟ್ಸ್ಗಳನ್ನು ಸಪ್ಲೈ ಮಾಡಿದರೆ ಅದನ್ನು ಕೂಡ ಸಪ್ಲೈ ಮಾಡಲಾಗಿದೆ ಅಂದರೆ ಫರ್ನಿಶ್ ಮಾಡಲಾಗಿದೆ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ಫಿಸಿಕಲ್ ಆಗಿ ಅವರಿಗೆ ನಮ್ಮ ಸಪ್ಲೈ ಮಾಡಿಲ್ಲ, ಕೇವಲ ಎಲೆಕ್ಟ್ರಾನಿಕ್ಸ್ ಮೀನ್ಸ್ಗಳ ಮುಖಾಂತರ ಸಪ್ಲೈ ಮಾಡಿದ್ದಾರೆ ಅಂತೇಳಿ ನಾವು ಏನಾದರೂ ಅಬ್ಜೆಕ್ಷನ್ ಮಾಡಿದರೆ ಅದು ಈಗ ಸ್ಟ್ಯಾಂಡ್ ಆಗೋದಿಲ್ಲ. ಎಲೆಕ್ಟ್ರಾನಿಕ್ಸ್ ಮುಖಾಂತರ ಮಾಡಿದ್ರು ಕೂಡ ಅದು ಫರ್ನಿಶ್ ಮಾಡಿದ ಹಾಗೆಯೇ, ಸಪ್ಲೈ ಮಾಡಿದ ಹಾಗೆಯೇ. ಸ್ನೇಹಿತರೆ, ಈ ರೀತಿಯಾಗಿ ಈ ಸೆಕ್ಷನ್ ಅಕ್ಯೂಸ್ ಮತ್ತು ವಿಕ್ಟಿಮ್ಗಳಿಗೆ ಪೊಲೀಸ್ ರಿಪೋರ್ಟ್ ಅಥವಾ ಯಾವುದೇ ಕೇಸ್ಗೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ಗಳನ್ನು ಸಪ್ಲೈ ಮಾಡೋದರ ಕುರಿತು ಹೇಳುತ್ತೆ. ಈ ಸೆಕ್ಷನ್ 230 ಏನಿದೆಯಲ್ಲ, ಇದು CRPCಯ
ಸೆಕ್ಷನ್ 207 ಕರೆಸ್ಪಾಂಡ್ ಮಾಡುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದು ಸೆಕ್ಷನ್ ನಾವು ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.